ಲೋಕಸಭಾ ರಿಸಲ್ಟ್ ಬೆನ್ನಲ್ಲೇ ಬಿಜೆಪಿಯಲ್ಲಿ ಶೀತಲ ಸಮರ ಶುರುವಾಯಿತಾ? ಲಿಂಗಾಯತ ಲೀಡರ್ಶಿಪ್ಗೆ ಈಗ ಪೈಪೋಟಿ ಶುರುವಾಗಿದೆಯಾ? ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ಹೈದರಾಬಾದ್ ಕರ್ನಾಟಕ ಭಾಗದ ಸೋಲಿನ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಮಧ್ಯ ಕರ್ನಾಟಕದ ಸೋಲಿನ ಬಗ್ಗೆ ಕೂಡ ಸೋಮಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖ 5 ಕ್ಷೇತ್ರಗಳನ್ನು ಸೋತಿದ್ದಕ್ಕೆ ಬಿಜೆಪಿಯಲ್ಲಿ ಟಾಕ್ ವಾರ್ ಶುರುವಾಗಿದೆ. ಅರಮನೆ ಮೈದಾನದಲ್ಲಿ ನಡೆದ ಅಭಿನಂದನೆ ಕಾರ್ಯಕ್ರಮದಲ್ಲಿ ಯಾರೋ ಮಾಡಿದ ಪಾಪ ಇನ್ಯಾರನ್ನೋ ಗುರಿ ಮಾಡಬೇಡಿ ಅಂತ ವಿಜಯೇಂದ್ರ ನಾಯಕತ್ವವನ್ನೇ ಸೋಮಣ್ಣ ಪ್ರಶ್ನೆ ಮಾಡಿದ್ರ. ರಾಜ್ಯದಲ್ಲಿ ಇನ್ನೂ 2-3 ಕ್ಷೇತ್ರ ಗೆಲ್ಲಬಹುದಿತ್ತು, ಟಿಕೆಟ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆಯಿತು ಅಂತ ಯಡಿಯೂರಪ್ಪ ಹೇಳಿದ್ರು. ಸೋಮಣ್ಣ ಮಾತಿಗೆ ವೇದಿಕೆಯಲ್ಲೇ ಬಿಎಸ್ವೈ ಉತ್ತರನೂ ಕೊಟ್ಟರು. ಕೂಡ ಹೈದರಾಬಾದ್ ಕರ್ನಾಟಕ 7 ಸೀಟ್ಗೆ 5 ಸೀಟ್ಗಳನ್ನು ಕಳ್ಕೊಂಡಿರಲಿಲ್ಲ. ಎಂಥ ಸಂದರ್ಭದಲ್ಲೂ ಕೂಡ ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ವಿಶೇಷವಾಗಿ ಗುಲ್ಬರ್ಗ ಇರ್ಬೋದು, ಮತ್ತು ಬೀದರ್ ಇರ್ಬೋದು, ಕೆಲವಾರು ನಮ್ಮ ಭಾವನೆಗಳಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅಡವಟ್ಟಾಗಿದ್ದರಿಂದ ಇವತ್ತು ನಾವು ಆ 5 ಸ್ಥಾನಗಳ ಜೊತೆಯಲ್ಲಿ ದಾವಣಗೆರೆಯನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ನಾನು ರಾಜ್ಯ ಅಧ್ಯಕ್ಷರು, ಯುವಕರಿದ್ದೀರಿ, ಏನಿದೆ ಯಾರು ಏನು ಅನ್ನೋದಕ್ಕಿಂತ ಬಿಟ್ಟು ಯಾರು ಕೆಲಸಕ್ಕೆ ಆಡ್ತಾರೋ, ಯಾರು ಪಾರ್ಟಿಗೋಸ್ಕರ ಇರ್ತಾರೋ, ಯಾರು ಯಾವ ರೀತಿ ನಡ್ಕೊಳ್ತಾರೋ ಅನ್ನೋದನ್ನು ಇನ್ನು ಮುಂದಾದರೂ ಸ್ವಲ್ಪ ಕಠಿಣವಾದ ಕ್ರಮವನ್ನು ನೀವು ತೆಗೆದುಕೊಳ್ಳದೆ ಹೋದರೆ ಯಾರೋ ಮಾಡಿದ ಪಾಪಕ್ಕೆ ಯಾರನ್ನೋ ಗುರಿ ಮಾಡ್ತಕ್ಕಂಥದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ವಿಶೇಷವಾಗಿ ಚಿಕ್ಕೋಡಿ 7 ಸ್ಥಾನಗಳನ್ನು ನಾವು ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮನವರಿಕೆ ಆಗಬೇಕಾಗಿದೆ. ನೀವು ಯಾವ ರೀತಿ ಹೇಳ್ತೀರ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಈ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ. ಸರ್ಕಾರ ಇನ್ನು 6 ತಿಂಗಳು ನಡೀತದೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಅದನ್ನು ಕುಮಾರಸ್ವಾಮಿ ಸಾಹೇಬರೇ ಹೇಳಬೇಕು. ಎಂದೂ ಕೂಡ ಹೈದರಾಬಾದ್ ಇನ್ನೂ 2-3 ಸೀಟ್ಗಳನ್ನು ಕೆಲವೇ ಅಂತರದಲ್ಲಿ ನಾವು ಕಳ್ಕೊಂಡು ಸೀಟ್ ಕೊಡೋದ್ರಲ್ಲಿ ವ್ಯತ್ಯಾಸ ಆಯಿತು. ಇಲ್ಲದೇ ಇದ್ರೆ ಇನ್ನೂ 3-4 ಸೀಟನ್ನು ಹೆಚ್ಚಿನ ಗೆಲ್ಲಬಹುದಾಗಿತ್ತು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಪ್ರಶಾಂತ್, ಇನ್ನೇನೆಲ್ಲ ಒಂಚೂರು ತಣ್ಣಗಾಯಿತು ಬಿಜೆಪಿಯಲ್ಲಿ ಅನ್ಕೊಳ್ಳೋವಾಗಲೂ ಮತ್ತೆ ತೀರಾ ವೇದಿಕೆಯಲ್ಲೇ ಇಬ್ಬರು ನಾಯಕರು ವಾರ್ ಮಾಡಿದ್ದಾರೆ. ನೋಡಿ, ಈ ಪ್ರಶ್ನೆ ಚರ್ಚೆ ಆಗೋದು ಸಹಜ. ಯಾಕಂದರೆ ಹೈದರಾಬಾದ್ ಕರ್ನಾಟಕದ 5 ಸೀಟ್ಗಳನ್ನು, ಚಿಕ್ಕೋಡಿಯನ್ನು, ದಾವಣಗೆರೆಯನ್ನು ಬಿ ಜೆ ಪಿ ಕಳ್ಕೊಂಡಿದೆ. ಕಳೆದ ಬಾರಿ ಎಲ್ಲ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ಕೊಂಡಿತ್ತು. ಹೀಗಾಗಿ ಸೋಮಣ್ಣನವರು ನೋಡಿ, ಸೋಮಣ್ಣನವರನ್ನ ಕೇಂದ್ರ ಮಂತ್ರಿ ಮಾಡಿದ್ದೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ದತ್ತ ಏನು ತಕ್ಕಡಿ ತೂಗ್ತಾ ಇತ್ತು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸೋಮಣ್ಣ ಅವರನ್ನ ಕೇಂದ್ರ ಮಂತ್ರಿಯನ್ನಾಗಿ ಮಾಡಲಾಗಿದೆ. ಯಾಕಂದರೆ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಲಿಕ್ಕೂ ಯಡಿಯೂರಪ್ಪನವ್ರಿಗೆ ಮನಸ್ಸಿರಲಿಲ್ಲ. ಮಾಧುಸ್ವಾಮಿಯವ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿತ್ತು. ನಂತರ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದು ಫೈನಲ್ ಆದಾಗ ಹೈಕಮಾಂಡ್ ಕೂಡ ಹೇಳಿತು, ನೀವು ಹೋಗಿ ಸ್ವಲ್ಪ ಯಡಿಯೂರಪ್ಪನವ್ರ ಜೊತೆ ಸರಿ ಮಾಡ್ಕೊಳ್ಳಿ, ನಂತರ ಟಿಕೆಟ್ ಘೋಷಣೆ ಮಾಡ್ಬೋದು. ಹೀಗಾಗಿ ಸೋಮಣ್ಣನವರು ಯಡಿಯೂರಪ್ಪನವ್ರ ಮನೆಗೆ ಹೋದರು, ಅವರ ಆಶೀರ್ವಾದವನ್ನು ಪಡೆದರು. ಆದರೆ ಸೋಮಣ್ಣ ಮತ್ತು ವಿಜಯೇಂದ್ರ ನಡುವೆ ಸಂಬಂಧಗಳು ಅಷ್ಟಕ್ಕಷ್ಟೇ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಯಡಿಯೂರಪ್ಪನವ್ರಿಗೊಂದು ಸೀನಿಯಾರಿಟಿ ಇದೆ. ಆದರೆ ಸೋಮಣ್ಣನವರು ವಿಜಯೇಂದ್ರ ಪ್ರಶ್ನೆ ಬಂದಾಗ ಅದು ವರುಣಾ ಕ್ಷೇತ್ರದ ಸ್ಪರ್ಧೆ, ಕಳೆದ ಬಾರಿಯ ಚಾಮರಾಜನಗರದ ಸ್ಪರ್ಧೆಯಿಂದ ಹಿಡಿದು ತುಮಕೂರಿನ ಸ್ಪರ್ಧೆವರೆಗೆ ಸೋಮಣ್ಣ ಒಂದು ರೀತಿಯಲ್ಲಿ ವಿಜಯೇಂದ್ರ ವಿರುದ್ಧ ಆಗಾಗ ಮಾತನಾಡ್ತಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈಗ ಇಡೀ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೀವು ತೆಗೆದುಕೊಳ್ಳಿ. ಒಕ್ಕಲಿಗ ಭಾಗದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯಿಂದಾಗಿ, ಕುಮಾರಸ್ವಾಮಿ ಬಿ ಜೆ ಪಿ ಜೊತೆ ಬಂದ ಕಾರಣದಿಂದಾಗಿ ಒಂದು ಭರ್ಜರಿ ಜಯ ಮೈತ್ರಿಕೂಟಕ್ಕೂ ದೊರಕಿತು. ಜೊತೆಗೆ ಕಾಂಗ್ರೆಸ್ಸನ್ನು ಕೂಡ ತಡೆಯುವ ಪ್ರಯತ್ನ ಯಶಸ್ವಿಯಾಯಿತು. ಯಾಕಂದರೆ ಹಾಸನ ಮತ್ತು ಚಾಮರಾಜನಗರ ಬಿಟ್ಟರೆ ಫಸ್ಟ್ ಫೇಸ್ನ 14 ಸೀಟ್ಗಳಲ್ಲಿ 12 ಸೀಟ್ಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗೆದ್ವು. ಹಾಗೆ ನೋಡಿದರೆ ಭಾವನಾ, ಮಂಡ್ಯ ಕುಮಾರಸ್ವಾಮಿ ಬಿ ಜೆ ಪಿಯ ಬಲ ಇಲ್ಲದೆ ಹೋದರೂ ಗೆಲ್ಲುವ ಸ್ಥಿತಿ ಇತ್ತು. ಕೋಲಾರ ಕೂಡ ಜೆ ಡಿ ಎಸ್ ಗೆಲ್ಲುವ ಸ್ಥಿತಿ ಇತ್ತು. ಅಂದರೆ ಕುಮಾರಸ್ವಾಮಿ 2 ಸೀಟ್ಗಳನ್ನು ಪಡೆದಿರ್ತಕ್ಕಂಥದ್ದು ಬಿ ಜೆ ಪಿಯ ಕಾರಣದಿಂದ ಹೌದೋ ಇಲ್ವೋ ಅದು ಪ್ರಶ್ನಾರ್ಥಕ. ಆದರೆ ಬಿ ಜೆ ಪಿ ಏನು ಸೀಟ್ ಗೆದ್ದಿದೆ, ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ ತೆಗೆದುಕೊಳ್ಳಿ,
ನಿಮಗೆ ಶಿರಾ ಮತ್ತು ಪಾವಗಡದ ಲೀಡ್ ಇಲ್ಲದೆ ಹೋದರೆ ಗೋವಿಂದ ಕಾರಜೋಳ ಕ್ಷೇತ್ರವನ್ನು ಗೆಲ್ತಾ ಇರಲಿಲ್ಲ. ತುಮಕೂರು ತೆಗೆದುಕೊಳ್ಳಿ, ಸೋಮಣ್ಣ ಬಹಿರಂಗವಾಗಿ ಹೇಳಿದರೆ ಬಿ ಜೆ ಪಿಯವ್ರಿಗಿಂತ ಜೆ ಡಿ ಎಸ್ನ ಕಾರ್ಯಕರ್ತರು ನನಗಾಗಿ ಭಾಳ ಕೆಲಸ ಮಾಡಿದರು ಅಂತ. ಅಂದರೆ ಒಕ್ಕಲಿಗರ ಮತಗಳು ಕೂಡ ಸೋಮಣ್ಣ ಅವ್ರಿಗೆ ಬಂದಿದ್ದರಿಂದ ಅಷ್ಟು ದೊಡ್ಡ ಲೀಡ್ ಸಾಧ್ಯ ಆಯಿತು. ಟೇಕ್ ಚಿಕ್ಕಬಳ್ಳಾಪುರ, ಡಾಕ್ಟರ್ ಸುಧಾಕರ್ ವಿಧಾನಸಭಾ ಚುನಾವಣೆಯಲ್ಲೇ ಹೀನಾಯವಾಗಿ ಸೋತಿದ್ರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಕಾರಣ ಏನು ಅಂತಂದರೆ ಒಕ್ಕಲಿಗರು ಜೆ ಡಿ ಎಸ್ನ ಮತದಾರರು ಶಿಫ್ಟ್ ಆದರು ಬಿ ಜೆ ಪಿ ಜೊತೆ ಅಂತಕ್ಕಂಥದ್ದು. ನೀವೀಗ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿನಲ್ಲಿ ಇಬ್ಬರದೂ ಪಾತ್ರ ಇದೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪಾತ್ರ ಇದೆ. ಮೈಸೂರು ಯದುವೀರ್ ಗೆಲ್ಲಿಕ್ಕೆ ಜೆ ಡಿ ಎಸ್ ಹುಣಸೂರು ಮತ್ತು ಚಾಮುಂಡೇಶ್ವರಿಯ ಲೀಡ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಯದುವೀರರು ಗೆಲ್ಲಿಕ್ಕೆ ಜೆ ಡಿ ಎಸ್ನ ಪಾತ್ರ ಎಷ್ಟಿದೆ ಅಂತಕ್ಕಂಥದ್ದು. ಆದರೆ ನೀವು ಇದನ್ನು ಉತ್ತರ ಕರ್ನಾಟಕಕ್ಕೆ ಸೂಪರ್ ಇಂಪೋಸ್ ಮಾಡಿ. ಲಿಂಗಾಯತ ಬಾಹುಳ್ಯ ಕ್ಷೇತ್ರಗಳು ಯಾವ್ಯಾವಿವೆ? ಸ್ಟಾರ್ಟ್ ವಿತ್ ದಾವಣಗೆರೆ. ನಿಮ್ಗೆ ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ ಸೋತರು, ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದರು. ಕಾರಣ ಏನು? ಒಳ ಜಗಳ. ಸೋಮಣ್ಣ ಏನತ್ತ ಇಂಡಿಕೇಟ್ ಮಾಡ್ತಾ ಇದ್ದಾರೆ? ರೇಣುಕಾಚಾರ್ಯ, ಮಾಡಾಳು ಮಲ್ಲಿಕಾರ್ಜುನ ಇವರೆಲ್ಲರೂ ಕೂಡ ಸಿದ್ದೇಶ್ರನ್ನು ವಿರೋಧಿಸಿದರು. ಅವರು ಯಡಿಯೂರಪ್ಪನವರ ಪಾಳಯದಲ್ಲಿ ಆಗಾಗ ಗುರುತಿಸ್ಕೊಳ್ತಾರೆ, ಕ್ರಮ ತೆಗೆದುಕೊಳ್ಳಿ ಅಂತ ಸೋಮಣ್ಣ ಹೇಳ್ತಾ ಇದ್ದಾರೆ. ಬೀದರ್ ಭಗವಂತ ಖೂಬಾ ವಿರುದ್ಧ 4 ಶಾಸಕರು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಖೂಬಾ ಪಕ್ಷಕ್ಕೆ ಪದೇ ಪದೇ ಹೇಳ್ತಾ ಇದ್ದಾರೆ. ಶೈಲೇಂದ್ರ ಬೆಲ್ದಾಳೆ ಇರಬಹುದು, ಪ್ರಭು ಚವ್ಹಾಣ್ ಅಂತರೂ ತುಂಬ ಬಹಿರಂಗವಾಗಿ ವಿರೋಧ ಮಾಡಿದರು. ಸಿದ್ದು ಪಾಟೀಲ್ ಹುಮ್ನಾಬಾದ್ದಿಂದ ಅವರು ಕೂಡ ವಿರೋಧ ಮಾಡಿದರು. ಶರಣು ಸಲ್ಗಾರ್ ಕೂಡ ವಿರೋಧ ಮಾಡಿದರು. ಅವರು ಹೇಳ್ತಾ ಇರತಕ್ಕಂಥದ್ದು, ನನಗೆ ಆಳಂದ ಬಿಟ್ಟರೆ ಬಿ ಆರ್ ಪಾಟೀಲ್ರ ಕ್ಷೇತ್ರದಲ್ಲಿ ಭಗವಂತ ಖೂಬಾಗ ಲೀಡ್ ಬಂದಿದ್ದು ಬಿಟ್ಟರೆ ಉಳಿದು ಯಾವುದೇ ಕ್ಷೇತ್ರದಲ್ಲಿ ಲೀಡ್ ಬಂದಿಲ್ಲ. ಅದರಲ್ಲಿ ಭಗವಂತ ಖೂಬಾದ ಸ್ವಯಂ ಕೃತಾಪರಾಧ ಕೂಡ ಇದೆ. ಭಗವಂತ ಖೂಬಾ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಖೂಬಾರನ್ನು ವಿರೋಧಿಸಿದ ಶಾಸಕರು ವಿಜಯೇಂದ್ರ ಸಮರ್ಥಕರು ಅನ್ನೋದನ್ನು ಸೋಮಣ್ಣ ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಲಬುರಗಿ ಸಣ್ಣ ಅಂತರದಲ್ಲಿ ಸೋತರು. ರಾಯಚೂರು ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲದ ಕಾರಣದಿಂದ ಸೋತರು. ಬಳ್ಳಾರಿಯಲ್ಲಿ ರಾಮುಲು ಮತ್ತೆ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಏನೊಂದು ವಿವಾದ ಆಯಿತು, ವಿವಾದ ಇನ್ ದ ಸೆನ್ಸ್ ಟಿಕೆಟ್ ನಿರಾಕರಣೆ ಆಯಿತು. ಅದಾಗದೆ ಕರಡಿ ಸಂಗಣ್ಣ ಅದನ್ನೇ ಸೋಮಣ್ಣ ಹೇಳ್ತಾ ಇರೋದು. ಡಾಕ್ಟರ್ ಬಸವರಾಜ್ಗೆ ಟಿಕೆಟ್ ಕೊಡಿಸಿದ್ದು ವಿಜಯೇಂದ್ರ, ಕರಡಿ ಸಂಗಣ್ಣ ಅವರ ಟಿಕೆಟನ್ನು ಕಟ್ ಮಾಡದೆ ಸಂಗಣ್ಣಗೆ ಕೊಡ್ತಾ ಇದ್ದರೆ ಗೆಲ್ತಿದ್ರು. ಸೋಮಣ್ಣ ಅದನ್ನು ಸೂಚ್ಯವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಗೇನ್ ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ ಯಡಿಯೂರಪ್ಪನವರ ಬೆಂಬಲಿಗರು, ಅವ್ರು ಯಾರೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಬೆಂಬಲಿಸಲಿಲ್ಲ. ಆ ಕಾರಣದಿಂದ ಸೋಮಣ್ಣ ಅವರು ಏನು ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ಒಕ್ಕಲಿಗರ ಭಾಗದಲ್ಲಿ ಒಕ್ಕಲಿಗರು ಹೇಗೆ ಗಟ್ಟಿಯಾಗಿ ನಿಂತ್ಕೊಂಡ್ರು, ಲಿಂಗಾಯತರ ಭಾಗದಲ್ಲಿ ಆ ಪ್ರಮಾಣದ ಕನ್ಸಾಲ್ಟೇಷನ್ ಕಂಡು ಬರಲಿಲ್ಲ. ಎಲ್ಲಿ ಅವರು ನನಗನ್ಸುತ್ತೆ ಅವ್ರು ಹೇಳ್ತಾ ಇರೋದೇನು ಅಂತಂದರೆ, ಒಕ್ಕಲಿಗರ ಭಾಗದಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ಕ್ಯಾಂಡಿಡೇಟ್ ಇದ್ದಾಗಲೂ ಕೂಡ, ಈಗ ಸ್ಟಾರ್ ಚಂದ್ರು ಇದ್ದರು, ಕುಮಾರಸ್ವಾಮಿ, ಡಿ ಕೆ ಸುರೇಶ್ ಇದ್ದರು, ಡಾಕ್ಟರ್ ಮಂಜುನಾಥ್ ದಂಡಿಯಾಗಿ ಓಟ್ಗಳನ್ನು ತೆಗೆದುಕೊಂಡರು. ಆದರೆ ಅದೇ ಓಟ್ಗಳು ಕಾಂಗ್ರೆಸ್ನ ಲಿಂಗಾಯತ ಸಮುದಾಯದ ಅಭ್ಯರ್ಥಿ ಎದುರುಗಡೆ ನಿಂತಾಗ ಆ ಪ್ರಮಾಣದ ಗೆಲುವು ಬೊಮ್ಮಾಯಿ 48,000, ಪ್ರಹ್ಲಾದ್ ಜೋಶಿ 1,00,000ಕ್ಕಿಂತ ಕಡಿಮೆ ಅಂತರ ಬಂತು ಈ ಸಲ. ಬೆಳಗಾವಿ ಒಂದು ಜಗದೀಶ್ ಶೆಟ್ಟರ್ ದೊಡ್ಡ ಅಂತರದಿಂದ ಗೆದ್ದರು, ಥ್ಯಾಂಕ್ಸ್ ಟು ಮರಾಠ ಸಮುದಾಯ. ಬಾಗಲಕೋಟೆ ಬಿಜಾಪುರ ಏನು ದೊಡ್ಡ ಅಂತರಗಳಿರಲಿಲ್ಲ. ಅಂದರೆ ಸೋಮಣ್ಣ ಏನು ಹೇಳುವ ಪ್ರಶ್ನೆಗಳನ್ನು ಎತ್ತುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ವಿಜೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ಯಾಕೆ? ಲಿಂಗಾಯತರ ಮತಗಳು ಕ್ರೋಢೀಕರಣ ಆಗಲಿ ಅಂತ. ಆದರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ, ಮೋದಿ ಚುನಾವಣೆಯಲ್ಲಿ ನಮ್ಮ ಒಂದು ರೀತಿಯ ಸ್ಟ್ರಾಂಗ್ ಹೋಲ್ಡ್ ಇರ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಯಾಕೆ ಸೋತ್ವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀಬೇಕು. ಯಾರು ಯಾರನ್ನು ಸೋಲಿಸಿದ್ರು ಇದರ ಬಗ್ಗೆ ಚರ್ಚೆ ನಡೀಬೇಕು ಅನ್ನೋದನ್ನು ಸೋಮಣ್ಣ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಅಂದರೆ ಸೋಮಣ್ಣ ಎಲ್ಲಿ ಮಾತಾಡಿದ್ದಾರೆ ಅನ್ನೋದು ಭಾಳ ಮುಖ್ಯ. ಅವರು NDA ಸಂಸದರ ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಮಾತನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಸೋಮಣ್ಣ ಬಂದಾಗಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚಪ್ಪಾಳೆ ಶಿಳ್ಳೆಗಳು ಬಿದ್ದು, ಅದಾದ ಮೇಲೆ ಸೋಮಣ್ಣ ಈ ಮಾತುಗಳನ್ನು ಆಡಿದ್ದಾರೆ. ನೋಡಿ, BJPಯಲ್ಲಿ ಯಾವತ್ತಿಗೂ ಎಲ್ಲವೂ ಸರಿ ಇರಲ್ಲ. ಆದರೆ ಸೋಮಣ್ಣ ಎತ್ತಾ ಇರ್ತಕ್ಕಂಥ ಕೆಲ ಪ್ರಶ್ನೆಗಳು ನೇರವಾಗಿ ಯಡಿಯೂರಪ್ಪ ಮತ್ತು
ಅವರ ಪುತ್ರ ವಿಜೇಂದ್ರರಿಗೆ ಅಡ್ರೆಸ್ ಮಾಡುವಂತೆ ಕಾಣ್ತಾ ಇದೆ. ಇದಕ್ಕೆ ವಿಜೇಂದ್ರ ಏನು ಉತ್ತರ ಕೊಡ್ತಾರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಡಿಯೂರಪ್ಪನವರ USP ಯುನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಇರೋದೇನು, ಯಡಿಯೂರಪ್ಪ ಅಲ್ಲಿದ್ದರೆ ಲಿಂಗಾಯತರ ಮತಗಳು ಕ್ರೋಢೀಕರಣ ಆಗುತ್ತೆ. ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಲಿಂಗಾಯತರ ಮತಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕ್ರೋಢೀಕರಣ ಆಗಿವೆ. ಆದರೆ ಒಕ್ಕಲಿಗರಿಗೆ ಹೋಲಿಸಿದರೆ ಲಿಂಗಾಯತರ ಮತಗಳು ದೊಡ್ಡ ಪ್ರಮಾಣದಲ್ಲಿ ಕ್ರೋಢೀಕರಣ ಆಗಿಲ್ಲ. ಅಂತರ ಕಡಿಮೆ ಆಯಿತು. ಕೆಲ ಮಹತ್ವದ ಸೀಟ್ಗಳನ್ನು ಕಳ್ಕೊಳ್ಬೇಕಾಯಿತು ಅನ್ನೋದನ್ನು ತಮ್ಮದೇ ನಿರ್ಧಾರಗಳಿಂದ ಕೆಲವೊಂದು ಸೀಟ್ಗಳು ಕಳ್ಕೋಬೇಕಾಗಿ ಬಂತು. ಅಂದರೆ ಓವರಾಲ್ ಆಗಿ ಸೋಮಣ್ಣ ಪ್ರಶ್ನೆ ಮಾಡ್ತಾ ಇರೋದೇನು, ಒಕ್ಕಲಿಗರ ಭಾಗದಲ್ಲಿ ಕರಾವಳಿಯಲ್ಲಿ BJPಯ ಮತ್ತು JDSನ ಕಾರಣದಿಂದ ಗೆದ್ದು, ವಿಜೇಂದ್ರ ಏನು ಅಧ್ಯಕ್ಷರಾದ ಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ಏನು ಅನ್ನುವ ಪ್ರಶ್ನೆಯನ್ನು ಸೋಮಣ್ಣ ಮಾಡ್ತಾ ಇದ್ದಾರೆ. ಇದಕ್ಕೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಏನು ಉತ್ತರ ಕೊಡ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್. ಒಂದೊಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ DCM ಕಡೆಗೆ ಬರೋಣ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ತಿಳ್ಕೊಳ್ಳೋಣ. ಎರಡೂ ಪಕ್ಷದಲ್ಲಿ ಸದ್ಯದ ಮಟ್ಟದಲ್ಲಿ ಒಂದೊಂದಷ್ಟು ದೊಡ್ಡ ದೊಡ್ಡ ಚರ್ಚೆಗಳಾಗ್ತಾ ಇವೆ. 3 DCM ಬೇಕು ಅಂತ ಇವಾಗ ಕಾಂಗ್ರೆಸ್ನಲ್ಲಿ ಹಿಡ್ಕೊಂಡಿದ್ದಾರೆ. ಯಾರು ಏನಾಗ್ತಾ ಇದೆ? DCM ದಂಗಲ್ಗೆ ಸದ್ಯಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಅನ್ನೋದು ಪ್ರಶ್ನೆ. DCM ಪಟ್ಟಕ್ಕೋಸ್ಕರ ಪೈಪೋಟಿ ಮಾಡ್ತಾ ಇರೋರಿಗೆ ಮಣೆ ಹಾಕ್ತಾರಾ? ಪಟ್ಟು ಬಿಡದ ನಾಯಕರ ಬೇಡಿಕೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋದು ಪ್ರಶ್ನೆ. ಈ ವಾರವೇ ಹೈಕಮಾಂಡ್ ಭೇಟಿಗೆ ಟೀಮ್ ಮುಂದಾಗಿದೆ. DCMಗಾಗಿ ದೆಹಲಿಗೆ ಅಹಿಂದ ನಾಯಕರು ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೈಕಮಾಂಡ್ ಭೇಟಿಯಾಗೋರಿದ್ದಾರೆ. ಜೂನ್ 27 ಅಥವಾ 28ನೇ ತಾರೀಕು ಹೈಕಮಾಂಡ್ ಭೇಟಿಯಾಗೋ ಸಾಧ್ಯತೆ ಇದೆ. AICC ಅಧ್ಯಕ್ಷ ಖರ್ಗೆ, ಸೋನಿಯಾ, ರಾಹುಲ್ ಗಾಂಧಿ ಭೇಟಿಯಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಒಂದೊಂದು ಸಮುದಾಯಕ್ಕೆ ಒಂದು DCM ಸ್ಥಾನ ಕೊಡಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅಹಿಂದ ಸಚಿವರ ತಂಡದ ಹಿಂದಿರುವ ಶಕ್ತಿ ಯಾವುದು? ದೆಹಲಿ ಭೇಟಿಗೆ ಸಚಿವರು ಮುಂದಾಗಿದ್ದಾರೆ. ಆ ರಣತಂತ್ರ ಸಕ್ಸಸ್ ಆಗುತ್ತಾ? ಕುತೂಹಲ ಮೂಡಿಸ್ತಾ ಇದೆ ಅಹಿಂದ ಸಚಿವರ ದೆಹಲಿ ದಂಡಯಾತ್ರೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಇದ್ರ ಬಗ್ಗೆ ಏನೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನೋಡಿ, ಅದು ಸಾಮೂಹಿಕ ಕೂತು ಚರ್ಚೆ ಮಾಡಬೇಕು. ಎಲ್ಲರೂ ಕೂಡಿ ಕಲೆಕ್ಟಿವ್ ಡಿಸಿಷನ್ ಆಗಬೇಕದು. ಸೊ ಅದು ಆ ರೀತಿ ಆಗಬೇಕಷ್ಟೇ. ಹೈಕಮಾಂಡಲ್ಲಿ ಚರ್ಚೆ ಆಗಬೇಕದು. ಮುಖ್ಯಮಂತ್ರಿ ಮಟ್ಟದಲ್ಲಿ ಚರ್ಚೆ ಆಗಬೇಕು. ನಂತರ ಅದಕ್ಕೆ ದಾರಿ 18 ಚರ್ಚೆ ನಡೀತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ, CM ಮಟ್ಟದಲ್ಲಿ ನಡೀತಾ ಇದ್ದಾರೆ. ಆಕಾಂಕ್ಷಿಗಳು ಭಾಳ ಇದ್ದಾರೆ. ಇಲ್ಲ, ಮುಂಚೆಯಿಂದ ಎಲ್ಲರಿಗೂ ಅದು ಕೇಳೋದ್ರಲ್ಲಿ ತಪ್ಪೇನಿದೆ? ಅದು ಕೇಳೋದು ತಪ್ಪೇನಿದೆ? ಎಲ್ಲರಿಗೂ ಒಂದು ಇದ್ದೇ ಇರ್ತದೆ. ಅವ್ರ ಸಮಾಜದಲ್ಲಿ ಎಲ್ಲರಿಗೂ ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ. ಅದ್ರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿಲ್ಲಲ್ಲ. ಮುಸ್ಲಿಂ ಎಲ್ಲ ಸಮಾಜದ್ದು ಬೇಡಿಕೆ ಇದೆ. ಮುಸ್ಲಿಂ ಸಮಾಜದ್ದು ಇದೆ, ಲಿಂಗಾಯತ ಸಮಾಜಕ್ಕೂ ಇದೆ, ಒಕ್ಕಲಿಗರ ಸಮಾಜದಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು ಆಗಿದ್ದಾರೆ, SC ಸಮಾಜಕ್ಕೂ ಇದೆ. ಎಲ್ಲ ಸಮಾಜ ಕೇಳ್ತಾವ್ರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಅದು ಮುಂದೆ ನಮ್ಮ ಪಕ್ಷ ಏನು, ಹೈಕಮಾಂಡ್ ಪಕ್ಷ. ನಾವು ಬೇಡಿಕೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೊಡೋರು ಯಾರು? ಹೈಕಮಾಂಡ್. ಈಗ ತೀರ್ಮಾನ ಮಾಡೋದು ಹೈಕಮಾಂಡ್. ತೀರ್ಮಾನಗಳು ಬೇಗ ಬೇಗ ಆಗದೆ ಹೋದರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗುತ್ತೆ. ಯಾವುದು ಆಂತರಿಕ ಇದನ್ನು ಶುರುವಾಗುತ್ತೆ. ಯಾವುದಕ್ಕೆ? ಇಲ್ಲ, ಆ ಥರ ಏನಿಲ್ಲ. ಬೇಡಿಕೆ ಇಟ್ಟಿದ್ದೀವಿ. ಕೂಗು ಮಾಡೋದ್ರಿಂದ ತೊಂದರೆ ಏನು? ವೆರಿ ಬಿಗಿನಿಂಗ್ನಿಂದನೂ ಕೂಡ ನಾನು ಹೇಳ್ತಾ ಇದ್ದೆ, ಮಧ್ಯೆ ಚುನಾವಣೆ ಇದ್ದರಿಂದ ಏನು ನಮ್ಮ AICC ಅಧ್ಯಕ್ಷರು ಇದ್ರ ಬಗ್ಗೆ ಯಾರೋ ಪ್ರಸ್ತಾಪ ಮಾಡಬೇಡಿ ಸಾರ್ವಜನಿಕವಾಗಿ ಅಂತ ಹೇಳಿದರು. ಅದರಿಂದ ನಾವು ಸುಮ್ಮನೆ ಇದ್ದೋ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಸರಿ ಇದೆ, ತಪ್ಪೇನಿದೆ? ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಮ್ಮದು ಸಹಮತ ಇದೆ. ಅವ್ರು ಹೇಳಿರೋದಕ್ಕೆ ನಮ್ಮ ಸಹಮತ ಇದೆ ಅಂದರೆ ಎಲ್ಲನೂ ಸೇರುತ್ತಲ್ಲಪ್ಪ. ನೋಡಿ, ಅದು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. 8 ಬಾರಿ ಗೆದ್ದಂತ ರಾಮಲಿಂಗ ರೆಡ್ಡಿ ಅವರಿದ್ದಾರೆ. 8 ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂಥ ಪರಮೇಶ್ವರ್ ಅವರಿದ್ದಾರೆ. ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಆಗಿದ್ದಂತ MB ಪಾಟೀಲ್ ಅವರಿದ್ದಾರೆ. ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂಥ ಜಮೀರ್ ಅಹಮದ್ ಸಾಹೇಬ್ ಇದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿ ಕೃಷ್ಣ ಬೈರೇಗೌಡರಿದ್ದಾರೆ. ಸೊ ಎಲ್ರಿಗೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಲ್ಲ, ಎಲ್ಲಾ ಸಮುದಾಯಕ್ಕೂ ಕೊಡಬೇಕಲ್ಲ. ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ. ಇವಾಗ ಪ್ರಮುಖವಾಗಿ 3 ಜನ DCMಗಳನ್ನ ಮಾಡಬೇಕನ್ನುವ ನಿಟ್ಟಿನಲ್ಲಿ ಕೇಂದ್ರದ ಚರ್ಚೆ ನಡೀತಾ ಇದೆ. ಪಾರ್ಟಿ ತೀರ್ಮಾನ ಮಾಡ್ತೀವಿ. ಅಧ್ಯಕ್ಷರು ಕೂಡ ಚೇಂಜ್ ಮಾಡಬೇಕನ್ನುವ ನಿಟ್ಟಿನಲ್ಲಿ ಒಳಗೆ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇರುವಂತದ್ದು ಪಕ್ಷದಲ್ಲಿ. ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಪ್ರಶಾಂತ್, ಈಗ ಎಲೆಕ್ಷನ್ಗಳು ಮುಗಿದಿವೆ.
DCM ಸ್ಥಾನಕ್ಕೆ ಮತ್ತೊಂದು ಸಲ ಕೂಗು ಜಾಸ್ತಿ ಆಗ್ತಾ ಇದೆ. ನೋಡಿ, ಲೋಕಸಭಾ ಚುನಾವಣೆಗೆ ಮುಂಚೆ ಕೂಡ ಈ ರೀತಿಯ ಕೂಗುಗಳನ್ನು ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಎಬ್ಬಿಸ್ತಾ ಇದ್ರು. ನಂತರ ರಣದೀಪ್ ಸುರ್ಜೇವಾಲಾ ಬಂದು ಹೇಳಿದರು, ಯಾವುದೂ ದಯವಿಟ್ಟು ಹೇಳಿಕೆಗಳನ್ನು ಕೊಡಬೇಡಿ, DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡುವ ಹೇಳಿಕೆಯನ್ನು ಕೊಡಬೇಡಿ, DCM ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳಿದ ನಂತರ ಸ್ವಲ್ಪ ಶಾಂತ ಆಗಿತ್ತು. ಆದರೆ ಈಗ ಲೋಕಸಭಾ ಚುನಾವಣೆಯ ನಂತರದ ಪರಿಸ್ಥಿತಿ ಏನು ನೋಡಿ. ಬೆಂಗಳೂರು ಗ್ರಾಮಾಂತರ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಸೋತಿದ್ದಾರೆ. ಸ್ವತಃ DK ಶಿವಕುಮಾರ್ ಹೇಳ್ತಿದ್ದಾರೆ, ನಾನು ಆಂಟಿಸಿಪೇಟ್ ಮಾಡಿರಲಿಲ್ಲ, ನನಗೊಂದು ದೊಡ್ಡ ಸೆಟ್ ಬ್ಯಾಕ್ ಆಗಿದೆ, ಹೀಗಾಗಿ ಚನ್ನಪಟ್ಟಣದಲ್ಲಿ ಗೆದ್ದು ಆ ಒಂದು ಸೇಡನ್ನು ತೀರಿಸ್ಕೊಳ್ಬೇಕು, ಪುನರಪಿ ನಾನು ಒಕ್ಕಲಿಗ ನಾಯಕ ಅನ್ನೋದು ಪ್ರೂವ್ ಆಗಬೇಕಾದ್ರೆ ಚನ್ನಪಟ್ಟಣ ಗೆಲ್ಲಬೇಕು ಅನ್ನೋದು DK ಶಿವಕುಮಾರ್ ಗೊತ್ತಿದೆ. ಆ ಕಾರಣದಿಂದ ಚನ್ನಪಟ್ಟಣದಲ್ಲಿ ಜಾಸ್ತಿ ಓಡಾಡ್ತಾ ಇದ್ದಾರೆ. ಆದರೆ ಈಗ ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರು ಯಾಕೆ ಈ ಪ್ರಶ್ನೆ ಎತ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯ. ಎರಡು ಕಾರಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಂದು, DK ಶಿವಕುಮಾರ್ ಸ್ವಲ್ಪ ವೀಕ್ ಆದಂತೆ ಕಂಡು ಬರ್ತಾ ಇದ್ದಾರೆ. ಇನ್ನಷ್ಟು ಅವ್ರ ಮೇಲೆ ಮುಗಿಬೀಳೋದು ಇನ್ ದ ಸೆನ್ಸ್ ಬಹಿರಂಗವಾಗಿ DK ಶಿವಕುಮಾರ್ ಬಗ್ಗೆ ಮಾತಾಡಲ್ಲ, ಹೈಕಮಾಂಡ್ ಹೇಳೋದು, ಇಲ್ಲ ನೀವು DCMಗಳನ್ನು 3 ಮಾಡಿ 4 ಮಾಡಿ. ಹೈಕಮಾಂಡ್ ಈಗ ಆ ಬೇಡಿಕೆಯನ್ನು ಇಡ್ತಾ ಇರ್ತಕ್ಕಂಥ ಸಚಿವರಿಗೂ ಗೊತ್ತಿದೆ, ಹೈಕಮಾಂಡ್ 3-4 DCM ಮಾಡಲಿಕ್ಕೆ ಒಪ್ಪಲ್ಲ. ಯಾಕಂದರೆ DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ತನ್ನನ್ನು ಬಿಟ್ಟು ಮತ್ತೊಬ್ಬರನ್ನ DCM ಮಾಡಲಿಕ್ಕೆ ಒಪ್ಪಲ್ಲ. ಹಾಗೇನಾದರೂ DCM ಮಾಡೋದಾದರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅನ್ನೋದನ್ನು DK ಶಿವಕುಮಾರ್ ಹೇಳ್ತಾರೆ. ಆ ಕಾರಣದಿಂದ ಈ ಸಚಿವರು ಇಲ್ಲ, DK ಶಿವಕುಮಾರ್ ಜೊತೆಗೆ ಇನ್ನೂ 3 ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿ ಅಂತಕ್ಕಂಥ ಕೂಗೆಬ್ಬಿಸ್ತಾರೆ. ಅದರ ಅರ್ಥ ಏನು? ಟು ಇರಿಟೇಟ್ ಆರ್ ಟು ವೀಕನ್ DK ಶಿವಕುಮಾರ್. DK ಶಿವಕುಮಾರನ್ನು ಸ್ವಲ್ಪ ದುರ್ಬಲ ಮಾಡ್ತಕ್ಕಂಥ ಪ್ರಯತ್ನವನ್ನು ಉಳಿದ ಸಚಿವರು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ರಣದೀಪ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ 14 ತಿಂಗಳ ಹಿಂದೆ ಒಂದು ಮಾತನ್ನು ಹೇಳಿದರು, DK ಶಿವಕುಮಾರ್ ವಿಲ್ ಬಿ ಆಲ್ ಪವರ್ಫುಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ KPCC ಪ್ರೆಸಿಡೆಂಟ್ ಆಲ್ಸೋ. ಈಗ DK ಶಿವಕುಮಾರನ್ನು KPCC ಅಧ್ಯಕ್ಷ ಸ್ಥಾನದಿಂದ ತೆಗೆದು ಹೊಸಬರನ್ನು ನೇಮಿಸಬೇಕು ಅಂತಕ್ಕಂಥ ಒಂದು ಚರ್ಚೆ ಕೂಡ ಒಂದು ಕಡೆ ನಡೀತಾ ಇದೆ. ಅದನ್ನೇ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳನ್ನು 2 ಬಿಟ್ಟು 3 ಜನರನ್ನು ನೇಮಿಸಿ ತಪ್ಪೇನು ಅನ್ನೋದನ್ನು ಹೇಳುವುದರ ಮೂಲಕ DK ಶಿವಕುಮಾರನ್ನು ಸ್ವಲ್ಪ ಮ್ಯಾಟ್ ಮೇಲೆ ಹಾಕ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದು ಯಾಕೆ ನಡೀತಾ ಇದೆ ಅನ್ನೋದು ನೋಡಿದರೆ ನನಗನ್ಸುತ್ತೆ ದಿಸ್ ಇಸ್ ಅ ಮೈಂಡ್ ಗೇಮ್. ಪಾಲಿಟಿಕ್ಸ್ ಗೊತ್ತಿರೋರ್ಗೆ ಎಲ್ರಿಗೂ ಗೊತ್ತಿದೆ, 3-4 DCM ಮಾಡಲಿಕ್ಕಾಗತ್ತಾ ಇವತ್ತಿನ ಸ್ಥಿತಿಯಲ್ಲಿ? DK ಶಿವಕುಮಾರ್ DCM ಇದ್ದಾಗ, ಬಿಕಾಸ್ ಈಸ್ ಆಲ್ ಪವರ್ಫುಲ್ DCM ಅನ್ನೋದನ್ನು ಹೈಕಮಾಂಡ್ ಹೇಳಿತ್ತು. ಇವತ್ತು DK ಶಿವಕುಮಾರ್ ಜೊತೆಗೆ 3-4 DCMಗಳನ್ನು ನೇಮಿಸಿದರೆ DK ಶಿವಕುಮಾರ್ 10ರಲ್ಲಿ 11ನೇ ಒಬ್ಬ ನಾಯಕನಾಗ್ತಾರೆ. ಆ ಕಾರಣದಿಂದ ಯಾವುದೇ ಸಂದರ್ಭದಲ್ಲೂ DK ಶಿವಕುಮಾರ್ ಅದಕ್ಕೆ ಒಪ್ಪಲ್ಲ. ಆದರೆ ನಾಳೆ ಒಂದು ವೇಳೆ ಮುಖ್ಯಮಂತ್ರಿ ಗಾದಿಗೆ ಯಾರು ಅನ್ನುವ ಪ್ರಶ್ನೆ 1 ವರ್ಷದ ನಂತರ ಬಂದರೆ, ಏನು ಸೋನಿಯಾ ಗಾಂಧಿ ಒಂದು ಭರವಸೆಯನ್ನು DK ಶಿವಕುಮಾರ್ ನೀಡಿದ್ದಾರೆ, ಸಿದ್ದರಾಮಯ್ಯನವ್ರಿಗೂ ಕೂಡ ಅವರು ಕೂಡಿಸ್ಕೊಂಡು ಹೇಳಿದ್ದಾರೆ DK ಶಿವಕುಮಾರ್ ಬಿಟ್ಕೊಡ್ಬೇಕಾಗತ್ತೆ ಅನ್ನೋದನ್ನು 3 ವರ್ಷದ ನಂತರ, ಅಂದರೆ ಇನ್ನೂ 2 ವರ್ಷ ಸಮಯ ಇದೆ. ಅಲ್ಲಿವರೆಗೆ ಈ ಮೈಂಡ್ ಗೇಮ್ಗಳು ನಡೀತಾ ಇರ್ತವೆ ಅಂತ ನನಗನ್ಸುತ್ತೆ. ಒಂದು ವೇಳೆ ಆಗ DK ಶಿವಕುಮಾರ್ ಆಗೋದಾದರೆ ಅವ್ರ ಜೊತೆಗೆ 3-4 ಜನ ನಮ್ಮನ್ನು ಮಾಡಿ, ಅಥವಾ DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅಂದಾದರೆ ಇದು ತೆಗೆದುಕೊಳ್ಳಿ, ನಮ್ಮ ಬಳಿ ಒಂದು 80 ಶಾಸಕರ ಸಹಿಗಳಿವೆ, ನಮ್ಮನ್ನು ಉಪಮುಖ್ಯಮಂತ್ರಿ ಮಾಡಿ. ಅವಾಗ ಹೈಕಮಾಂಡ್ ಏನು ಯೋಚನೆ ಮಾಡುತ್ತೆ? ಅಂದರೆ ಈ ಮಾತುಗಳು ಪದೇ ಪದೇ ಬರುವುದನ್ನು ನೋಡಿದಾಗ ಭಾವನ ಸಿದ್ದರಾಮಯ್ಯನವ್ರನ್ನ ಇಳಿಸಿ DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡುವುದು, ಆ ದಾರಿಯಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಹಾಕುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು ಮಾಡ್ತಾ ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ, ಅಥವಾ ಸಿದ್ದರಾಮಯ್ಯನವರ ಅಣತಿ ಇಲ್ಲದೆ ಈ ಸಚಿವರು ಮಾತಾಡ್ತಾರಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೀಗಾಗಿ ಕರ್ನಾಟಕದ ರಾಜಕಾರಣದಲ್ಲಿ ದ ನೆಕ್ಸ್ಟ್ ಬಿಗ್ ಥಿಂಗ್ ಏನು? ಲೋಕಸಭಾ ಚುನಾವಣೆಯ ನಂತರ ಒಂದು ಚನ್ನಪಟ್ಟಣದ ಇಲೆಕ್ಷನ್ಸ್ ಆಫ್ಕೋರ್ಸ್ ಅದೊಂದು ಟೋನನ್ನು ಸೆಟ್ ಮಾಡುತ್ತೆ. ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸಂಗತಿ, ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡ್ತಾರಾ, 3 ವರ್ಷ ಆದಮೇಲೆ ಇಳಿತಾರಾ, DK ಶಿವಕುಮಾರ್ ಇಳಿಸ್ಲಿಕ್ಕೆ, DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ತಾರ ಉಳಿದ ನಾಯಕರು ಅಂತ? ಯಾಕಂದರೆ 2016-17 ಒಂದು ಕ್ಲಾಸಿಕ್ ಕೇಸ್ ನಮ್ಮ ಕಣ್ಣು ಮುಂದಿದೆ. DK ಶಿವಕುಮಾರನ್ನು ಸೋನಿಯಾ ಗಾಂಧಿ ಕರೆದು ಹೇಳಿದರು, ಇಲ್ಲ ನೀವು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂತ. ಆಡಳಿತ ಅಂದರೆ ಅಧಿಕಾರದಲ್ಲಿದ್ದಾಗ
ಡಿ ಕೆ ಶಿವಕುಮಾರ್ ಹೇಳಿದರು, ಇಲ್ಲ ಮೇಡಮ್, ನಾನು ಹೆಂಡತಿ ಮಕ್ಕಳ ಜೊತೆ ಒಂದು ತಿಂಗಳು ಅಮೇರಿಕಾ ಟ್ರಿಪ್ ಹೋಗ್ತಾ ಇದ್ದೀನಿ, ಅಲ್ಲಿ ನನ್ನ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇವೆ, ಬಂದಮೇಲೆ ನಾನು KPCC ಅಧ್ಯಕ್ಷ ಆಗ್ತೀನಿ ಅಂತ ವಾಪಸ್ ಬಂದರು. ಬಂದಮೇಲೆ ಏಕಾಏಕಿ ಆಗ KC ವೇಣುಗೋಪಾಲ್ 16-17 ನಾಯಕರನ್ನು ಕರೆದರು. ಆ 17 ನಾಯಕರಲ್ಲಿ ಒಬ್ಬರು ಮಾತ್ರ, ರೋಷನ್ ಬೇಗ್ ನನಗೆ ನೆನಪಿರುವ ಪ್ರಕಾರ ಡಿ ಕೆ ಶಿವಕುಮಾರ್ ಹೆಸರು ಹೇಳಿದ್ಬಿಟ್ರೆ ಉಳಿದವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರನ್ನು KPCC ಅಧ್ಯಕ್ಷ ಮಾಡಬೇಡಿ ಅಂತ ಹೇಳಿದರು. ಆಗ ಪರಮೇಶ್ವರ್ ಕಂಟಿನ್ಯೂ ಆದರು. ಹಿಂಗೆ ಹೋಗಿ ಹಂಗೆ ಬರೋದ್ರೊಳಗೆ ಗೆಲುವು ಅಂದರೆ ಆ ರೀತಿಯ ಆಟ ಮತ್ತೊಮ್ಮೆ ನಡೆಯುತ್ತಾ. ರಾಜಕಾರಣ ಈಸ್ ನೋನ್ ಆ್ಯಸ್ ಎ ಕೇರಮ್ ಬೋರ್ಡ್ ಆಲ್ಸೋ. ಅದು ಇಲ್ಲಿ ಹೊಡೆದ್ರೆ ಅಲ್ಲಿ ಹೋಗಿ ಅಲ್ಲಿ ತಾಗಬೇಕು ಅಂತ ಇರುತ್ತೆ. ಇವತ್ತು ಜಮೀರ್ ಅಹ್ಮದ್, ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಏನು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ DCM 3 DCM 4 DCM ಅಂತ ಹೇಳ್ತಾ ಡಿ ಕೆ ಶಿವಕುಮಾರನ್ನು ಒಂದು ಪೊಲಿಟಿಕಲಿ ಇರಿಟೇಟ್ ಮಾಡೋದು ವರ್ತಮಾನದಲ್ಲಿ. ಭವಿಷ್ಯದಲ್ಲಿ ಡಿ ಕೆ ಶಿವಕುಮಾರ್ ಏಕಮೇವಾದ್ವಿತೀಯ ಅಲ್ಲ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಂತೂ 27 ಅಥವಾ 28ನೇ ತಾರೀಕು ಒಂದು ತಂಡ ಹೋಗುತ್ತೆ, ಹೈಕಮಾಂಡ್ ಜೊತೆ ಮಾತಾಡುತ್ತೆ. ಮುಂದುವರೆದ ಭಾಗ ಏನಿರುತ್ತೆ? ಬಟ್ ಬೀದಿ ರಂಪಾಟ ಇರಲ್ಲ ಕಾಂಗ್ರೆಸ್ನದ್ದು. ಒಂದು ಅಂದರೆ ಇತ್ತೀಚಿನ ದಿನಗಳ ಕಾಂಗ್ರೆಸ್ನ ಪಾಲಿಟಿಕ್ಸ್ ಗಮನಿಸಿದರೆ ಕರ್ನಾಟಕದಲ್ಲಿ ಬೀದಿ ರಂಪಾಟ ಇರಲ್ಲ, ಆದರೆ ಒಂದು ಮೈಂಡ್ ಗೇಮ್ ಇರುತ್ತೆ. ಆ ಮೈಂಡ್ ಗೇಮ್ ರೀಡ್ ಮಾಡೋದು ವೆರಿ ಕ್ರೂಷಿಯಲ್ ಆ್ಯಂಡ್ ಚಾಲೆಂಜಿಂಗ್. ಎಲ್ಲವೂ ಕೂಡ ಈ ಕಡೆಯಿಂದ ಒಂದು ಗೋಲ್ ಹೊಡೆದ್ರು ಅಂದ್ರೆ ಆ ಕಡೆಯಿಂದ ಇನ್ನೊಂದು ಗೋಲ್ ಹೊಡಿತಾ ಇರ್ತಾರೆ. ಇವತ್ತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕರಾಳ ನೆನಪಿಗೆ 50 ವರ್ಷ. ಜೂನ್ 25, 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾಗಿತ್ತು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಬರೋಬ್ಬರಿ 21 ತಿಂಗಳ ಕಾಲ ತುರ್ತು ಪರಿಸ್ಥಿತಿ ಅಸ್ತಿತ್ವದಲ್ಲಿ ಇತ್ತು. 1975ರ ಜೂನ್ 25 ಭಾರತದ ಇತಿಹಾಸದಲ್ಲೇ ಕರಾಳ ದಿನ. ತುರ್ತು ಪರಿಸ್ಥಿತಿ ಹೇರಿಕೆ ಖಂಡಿಸಿ ದೇಶದಾದ್ಯಂತ ಬಿಜೆಪಿ ಪ್ರೊಟೆಸ್ಟ್ ಮಾಡಿತ್ತು. ಕರ್ನಾಟಕದಲ್ಲೂ ಕಪ್ಪು ಪಟ್ಟಿ ಧರಿಸಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ತುರ್ತು ಪರಿಸ್ಥಿತಿ ಕಪ್ಪು ಚುಕ್ಕೆ ಅಂತ ಮೋದಿ ಹೇಳಿದ್ದಾರೆ. ಸಂವಿಧಾನವನ್ನ ತಿರಸ್ಕರಿಸಿ ತುರ್ತು ಪರಿಸ್ಥಿತಿ ಹೇರಲಾಯಿತು. ಭಾರತದ ಯುವ ಪೀಳಿಗೆ ಇದನ್ನ ಎಂದೂ ಮರೆಯೋದಿಲ್ಲ ಅಂದಿದ್ದಾರೆ. ಇನ್ನು ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಕೂಡ ಮಾತಾಡಿದೆ. ಮೋದಿ ತುರ್ತು ಪರಿಸ್ಥಿತಿ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ತುರ್ತು ಪರಿಸ್ಥಿತಿ ಹೇರದೇ ತುರ್ತು ಪರಿಸ್ಥಿತಿಯನ್ನ ನಡೆಸಲಾಗ್ತಾ ಇದೆ. ಇದೇ ತುರ್ತು ಪರಿಸ್ಥಿತಿಯನ್ನ ಎಷ್ಟು ದಿನ ಮುಂದುವರಿಸ್ತೀರಿ ಅಂತ ಖರ್ಗೆ ಹೇಳಿದ್ದಾರೆ. भारत की लोकतांत्रिक परंपराओं पे निष्ठा रखते हैं, उनके लिए 25 जून न भूलने वाला दिवस है। भारत के लोकतंत्र में जो काला धब्बा लगा था उसके 50 वर्ष हो रहे हैं। भारत की नई पीढ़ी इस बात को कभी नहीं भूलेगी कि भारत के संविधान को पूरी तरह नकार दिया गया था। संविधान के लीरा उड़ा दिए गए थे, देश को जेल खाना बना दिया गया था, लोकतंत्र को पूरी तरह दबोच दिया गया था। जो आक्रमण प्रधानमंत्री जी अमित शाह जी कॉन्स्टिट्यूशन पर, संविधान पे कर रहे हैं, वो हमारे लिए एक्सेप्टेबल नहीं है, वो हम होने नहीं देंगे। इसीलिए हमने कॉन्स्टिट्यूशन ओथ लेते हुए हमने कॉन्स्टिट्यूशन पकड़ा था। हमारा संदेश जा रहा है, हिंदुस्तान के कॉन्स्टिट्यूशन को कोई शक्ति नहीं छू सकती है। जो आक्रमण ಪ್ರಶಾಂತ್, 50 ವರ್ಷದ ಹಿಂದೆ ದೇಶ ಎಮರ್ಜೆನ್ಸಿಯನ್ನು ಕಂಡಿತ್ತು. ಒಂದು ಮನ್ವಂತರಕ್ಕೆ ಅದು ವೇದಿಕೆಯನ್ನು ಹಾಕಿಕೊಟ್ಟಿತ್ತು. ಕಾಂಗ್ರೆಸ್ಸೇತರ ಸರ್ಕಾರ ಬರೋದಕ್ಕೆ ಕಾರಣ ಆಗಿತ್ತು. ಇಡೀ ದೇಶ ಇಂದಿರಾ ಗಾಂಧಿಯನ್ನ ಬೇರೆ ರೀತಿ ನೋಡೋದಕ್ಕೆ ಶುರುವಾಗಿತ್ತು, ಡಿಕ್ಟೇಟರ್ ಥರ ನೋಡೋದಕ್ಕೆ ಶುರುವಾಗಿತ್ತು. ಆಮೇಲೆ ಪರಿಸ್ಥಿತಿಗಳು ಬದಲಾದವು. ಆದರೆ ಆ ಎಮರ್ಜೆನ್ಸಿಯ ಸಿಚುವೇಶನ್ ಹೇಗಿತ್ತು? ನೋಡಿ, 1969ರ ಕಾಂಗ್ರೆಸ್ ವಿಭಜನೆ, 72ರ ಬಾಂಗ್ಲಾ ಯುದ್ಧದ ನಂತರ ಇಂದಿರಾ ಗಾಂಧಿಯವರ ಜನಪ್ರಿಯತೆ ಪೀಕಲ್ಲಿತ್ತು. ಇಂದಿರಾ ಗಾಂಧಿ ಬಾಂಗ್ಲಾ ಯುದ್ಧದ ನಂತರ ಅಂತೂ ಭಾಳ ಜನಪ್ರಿಯರಿದ್ದರು.
72ರಲ್ಲಿ 72ರ ಚುನಾವಣೆ ರಾಯ್ಬರೇಲಿಯಲ್ಲಿ 72ರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಪರವಾಗಿ ಯಶ್ಪಾಲ್ ಕಪೂರ್ ಗೌರ್ಮೆಂಟ್ ಸರ್ವೆಂಟ್ ಇದ್ದರು. ಅವರು ಇಂದಿರಾ ಗಾಂಧಿ ಏಜೆಂಟಾಗಿ ಕೆಲಸ ಮಾಡಿದರು. ಆಗ ಇಂದಿರಾ ಗಾಂಧಿ ವಿರುದ್ಧ ಸೋತವರು ರಾಜನಾರಾಯಣ್ ಭಾಳ ದೊಡ್ಡ ಒಬ್ಬ ನಾಯಕ ಉತ್ತರ ಪ್ರದೇಶದಲ್ಲಿ. ರಾಜನಾರಾಯಣ್ ಒಂದು ಇಲೆಕ್ಷನ್ ಪಿಟಿಷನ್ ಹಾಕ್ತಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ. 1975ರ ಜೂನ್ ಮೊದಲ ವಾರ, ಎರಡನೇ ವಾರ, 10th or 13th ಆಗಲಿ, ಆಗ ಒಂದು ಜಸ್ಟಿಸ್ ಜಗಮೋಹನ್ ಸಿನ್ಹಾ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ. ಆ ಜಡ್ಜ್ಮೆಂಟ್ನ ಒಟ್ಟು ಸಾರ ಏನು ಅಂತಂದರೆ, ಒಬ್ಬ ಗೌರ್ಮೆಂಟ್ ಸರ್ವೆಂಟನ್ನು ನೀವು ಇಲೆಕ್ಷನ್ ಏಜೆಂಟಾಗಿ ಉಪಯೋಗಿಸ್ಕೊಂಡಿದ್ದೀರಿ, ಅಂದರೆ ಗೌರ್ಮೆಂಟ್ ತಂತ್ರಗಳನ್ನು, ಸರ್ಕಾರಿ ತಂತ್ರಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅನ್ನುವ ಕಾರಣಕ್ಕೋಸ್ಕರ ಇಂದಿರಾ ಗಾಂಧಿ ಅವರನ್ನು 6 ವರ್ಷಗಳ ಕಾಲ ಸಂಸತ್ ಸದಸ್ಯತ್ವ ಸ್ಥಾನದಿಂದ ಡಿಬಾರ್ ಮಾಡಲಾಗತ್ತೆ. ನ್ಯಾಚುರಲಿ ನೀವು ಸಂಸತ್ ಸದಸ್ಯರೇ ಇರೋಲ್ಲ 6 ವರ್ಷ ಅಂತಂದರೆ ಪ್ರಧಾನಮಂತ್ರಿ ಹೇಗಿರ್ತೀರಿ? ಇಂದಿರಾ ಗಾಂಧಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ. ಮೀನ್ವೈಲ್ ಏನಾಗಿರುತ್ತೆ ಅದು ಬಹಳ ಮುಖ್ಯ. ಯಾಕೆ ಈ ತುರ್ತು ಪರಿಸ್ಥಿತಿಯ ದಿನಗಳು ಬಂದವು? ಗುಜರಾತ್ನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ನ ಮೆಸ್ನಲ್ಲಿ ಒಂದು ಹೋರಾಟ ಶುರುವಾಗುತ್ತೆ. ಏನು? ಮೆಸ್ ಬಿಲ್ ಜಾಸ್ತಿ ಆಯಿತು ಅನ್ನುವ ಕಾರಣಕ್ಕೋಸ್ಕರ ಹೋರಾಟ ಶುರುವಾಗುತ್ತೆ. ಚಿಮನ್ಭಾಯ್ ಪಟೇಲ್ ಸರ್ಕಾರ ಇರುತ್ತೆ. ನೋಡ್ತಾ ಆ ಒಂದು ಹೋರಾಟ ಗುಜರಾತ್ ನವನಿರ್ಮಾಣ ಆಂದೋಲನದ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ठीक ಅದೇ ಸಂದರ್ಭದಲ್ಲಿ ಬಿಹಾರದಲ್ಲೊಂದು ಆಂದೋಲನ ಶುರುವಾಗುತ್ತೆ. ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಇಬ್ಬರು ಆ ಆಂದೋಲನದ ಭಾಳ, ಅಂದರೆ ನೋಡಿ, ಒಂದು ಕಡೆ ಜನಸಂಘದಿಂದ ಗೋವಿಂದಾಚಾರ್ಯ, ಆಗ ಬನಾರಸ್ ಮತ್ತು ಅಲಹಾಬಾದ್ ಯೂನಿವರ್ಸಿಟಿಗಳ ABVP ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾರೆ. ಅವರು ಮತ್ತು ಈಗಿನ ಜನಸತ್ತಾದ ಎಡಿಟರ್ ಆಗಿದ್ದರು ರಾಮ್ ಬಹದ್ದೂರ್ ರಾಯ್, ಅವರು ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು, ವಿದ್ಯಾರ್ಥಿಗಳ ಆಂದೋಲನ ಶುರುವಾಗುತ್ತೆ. ಇನ್ನೊಂದು ಕಡೆ ಬಿಹಾರದ ಪಟ್ನಾ ವಿಶ್ವವಿದ್ಯಾಲಯದಲ್ಲಿ ಸುಶೀಲ್ ಕುಮಾರ್ ಮೋದಿ, ಲಾಲು ಪ್ರಸಾದ್ ಯಾದವ್, ನಿತೀಶ್ ಕುಮಾರ್, ಇವ್ರದ್ದೆಲ್ಲರದ್ದು ಒಂದು ಆಂದೋಲನ ಪಟ್ನಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಆಂದೋಲನ ಶುರುವಾಗುತ್ತೆ. ಕೊನೆಗೆ ಗೋವಿಂದಾಚಾರ್ಯ ಮತ್ತು ರಾಮ್ ಬಹದ್ದೂರ್ ರಾಯ್ ಹೋಗಿ ಜಯಪ್ರಕಾಶ್ ನಾರಾಯಣರನ್ನು ಸಂಪರ್ಕಿಸ್ತಾರೆ. ಇಲ್ಲ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಆಂದೋಲನ ನಡೀತಾ ಇದೆ, ನೀವು ಈ ಆಂದೋಲನಕ್ಕೆ ಒಂದು ಸ್ವರೂಪವನ್ನು ಕೊಡಬೇಕು ಅಂತ. ಪಟ್ನಾದ ಗಾಂಧಿ ಮೈದಾನದಲ್ಲಿ ಜಯಪ್ರಕಾಶ್ ನಾರಾಯಣ್ ಭಾಳ ಅವ್ರದ್ದೊಂದು ಐತಿಹಾಸಿಕ ಭಾಷಣ ಇದೆ, ಜನತಾ ಆ ರಹಿ ಹೈ ಸಿಂಹಾಸನ ಖಾಲಿ ಕರೋ. ಅವರು ಭಾಷಣದಲ್ಲಿ ಹೇಳ್ತಾರೆ, ಸಂಘರ್ಷೋं के साये में असली आज़ादी पलती है, जिस ओर युवा चलता है उस ओर देश चलता है. ಅಂದರೆ ವಿದ್ಯಾರ್ಥಿಗಳು, ಯುವಕರು ಯಾವ ಕಡೆ ಹೋಗ್ತಾರೆ ಆ ಕಡೆ ದೇಶ ಹೋಗುತ್ತೆ ಅಂತ. ಜಯಪ್ರಕಾಶ್ ನಾರಾಯಣ್ ಆಂದೋಲನಕ್ಕೆ ಧುಮುಕಿದ ಮೇಲೆ ಆ ಇಡೀ ಆಂದೋಲನ ದೇಶವ್ಯಾಪಿ ಶುರುವಾಗುತ್ತೆ. ನೋಡ್ತಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ಆಂದೋಲನ ಶುರುವಾಗುತ್ತೆ. ಸುಪ್ರೀಂ ಕೋರ್ಟ್ನ ತೀರ್ಪು ಬರುವ ಹಿಂದಿನ ದಿನ ದಿಲ್ಲಿಯ ಬೋಟ್ ಕ್ಲಬ್ನಲ್ಲಿ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಒಂದು ದೊಡ್ಡ ಸಾರ್ವಜನಿಕ ಸಭೆ ನಡೆಯುತ್ತೆ ಬೋಟ್ ಕ್ಲಬ್ನಲ್ಲಿ. ಅದರಲ್ಲಿ ಕಾಂಗ್ರೆಸ್ಸೇತರ ಎಲ್ಲ ಪಕ್ಷಗಳ ನಾಯಕರು ಕೂಡ ಆಂದೋಲನದಲ್ಲಿ. ಆಗ ಜಯಪ್ರಕಾಶ್ ನಾರಾಯಣ್ ಪೊಲೀಸರಿಗೆ ಮತ್ತು ಆರ್ಮಿ ಕರೆ ಕೊಡ್ತಾರೆ, ಈ ರೀತಿಯ ತಾನಾಶಾಹಿ ಏನಿದೆ, ಸರ್ವಾಧಿಕಾರತ್ವವನ್ನು ವಿರೋಧಿಸಿ ನೀವು ಬಂಡೇಳಬೇಕು ಅಂತ. ಅದರ ಮರುದಿನ ಅವತ್ತೇ ಸುಪ್ರೀಂ ಕೋರ್ಟ್ನ ತೀರ್ಪು ಬರುತ್ತೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪನ್ನು ಸ್ಟೇ ಮಾಡುತ್ತೆ. ಆದರೆ ಇಂದಿರಾ ಗಾಂಧಿಯವರನ್ನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ರೀಇನ್ಸ್ಟೇಟ್ ಮಾಡಲ್ಲ. ನೀವು ಪ್ರಧಾನಮಂತ್ರಿಯಾಗಿ ಕೆಲಸ ನಿರ್ವಹಿಸ್ಬೋದು ಅಂತ ಹೇಳುತ್ತೆ. ಪಾರ್ಲಿಮೆಂಟ್ನ ಒಳಗಡೆ ಬರದೆ ಪ್ರಧಾನಮಂತ್ರಿಯಾಗಿ ಕೆಲಸ ನಿರ್ವಹಿಸೋದು ಹೇಗೆ? ನಿಮ್ಗೆ ವೋಟಿಂಗ್ ರೈಟ್ ಇಲ್ಲ, ನಾನಾ ಸಂಗತಿಗಳನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇಂದಿರಾ ಗಾಂಧಿ ಚಿಂತಿತರಾಗ್ತಾರೆ. ಮೊದಲಿಗೆ ಇಂದಿರಾ ಗಾಂಧಿ ಅವ್ರಿಗೆ ಅನಿಸುತ್ತೆ, ಇಲ್ಲ ನಾನು ರಾಜೀನಾಮೆ ಕೊಡಬೇಕು ಅಂತ. ಮನೆಗೆ ಬರ್ತಾರೆ. ಇಬ್ಬರು ವ್ಯಕ್ತಿಗಳು ಅವರನ್ನು ಬಂದು ಭೇಟಿಯಾಗ್ತಾರೆ. ಸಂಜಯ್ ಗಾಂಧಿ, ಮಮ್ಮಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾರೆ. ಸಿದ್ಧಾರ್ಥ್ ಶಂಕರ್ ರೇ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ, ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್, ಸುಪ್ರೀಂ ಕೋರ್ಟ್ನ ಭಾಳ ದೊಡ್ಡ ವಕೀಲರು ಇರ್ತಾರೆ. ಸಿದ್ಧಾರ್ಥ್ ಶಂಕರ್ ರೇ ಅವರನ್ನು ಕರೆಸ್ಕೊಳ್ತಾರೆ, ತಾಯಿ ಮಗ. ಸಿದ್ಧಾರ್ಥ್ ಶಂಕರ್ ರೇ ಇವ್ರಿಗೆ ಸಲಹೆಯನ್ನು ಕೊಡ್ತಾರೆ, ಇಲ್ಲ ಬಾಂಗ್ಲಾ ಯುದ್ಧದ ಸಂದರ್ಭದಲ್ಲಿ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಇದೆ. ಈಗ ಜಯಪ್ರಕಾಶ್ ನಾರಾಯಣರ ಹೇಳಿಕೆ ಏನಿದೆ,
ಪೊಲೀಸರಿಗೂ ಮತ್ತು ಬಂಡೇಳಿ ಅಂತ ಆರ್ಮ್ಡ್ ಫೋರ್ಸಸ್ಗಳನ್ನು ಬಂಡೇಳಿ ಅಂತ ಏನು ಕರೆ ಕೊಡ್ತಾರೆ, ಅದನ್ನು ಇಟ್ಕೊಂಡು ನಾವು ಇಂಟರ್ನಲ್ ಎಮರ್ಜೆನ್ಸಿಯನ್ನು ಹಾಕ್ಲಿಕ್ಕೆ ಅವಕಾಶ ಇದೆ. ಇಂದಿರಾ ಗಾಂಧಿ ಚಕಿತರಾಗ್ತಾರೆ, ಅಂಥದ್ದೊಂದು ಪ್ರಾವಿಧಾನ ಉಂಟಾ? ಅವ್ರಿಗೆ ಗೊತ್ತಿರಲ್ಲ ಅದು. ಸಿದ್ಧಾರ್ಥ ಶಂಕರ್ರೇ ಅದನ್ನು ಹೇಳ್ತಾರೆ, ಅಂಥದ್ದೊಂದು ಪ್ರಾವಿಧಾನ ಉಂಟಾ? ಚುನಾವಣೆಯನ್ನು ಸಸ್ಪೆಂಡ್ ಮಾಡ್ಬೋದಾ ಅಂತ ಇಂದಿರಾ ಗಾಂಧಿ ಕೇಳ್ತಾರೆ. ಇಲ್ಲ, ನೀವು ತುರ್ತು ಪರಿಸ್ಥಿತಿ ಇರುವವರೆಗೆ ನೀವೊಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೇಕಾಗತ್ತೆ. ಮೀಸಾ, ಅದೇ ಮೀಸಾ, ಲಾಲು ಪ್ರಸಾದ್ ಯಾದವ್ ಅವರ ಮಗಳಿಗೆ ಆ ಮೀಸಾ ಭಾರತಿ ಅನ್ನೋ ಹೆಸರನ್ನೇ ಕೊಟ್ಟಿರ್ತಾರೆ. ಮೀಸಾ ಆ್ಯಕ್ಟನ್ನು ತಂದು ವಿಪಕ್ಷಗಳ ನಾಯಕರನ್ನು ಜೈಲಿಗೆ ಹಾಕ್ಬೋದು. ಸುಮಾರು 2-2.5 ವರ್ಷಗಳ ಕಾಲ ಅದನ್ನು ಸುಗ್ರೀವಾಜ್ಞೆಗಳ ಮೂಲಕ ಮಾಡ್ಬೋದು. ಪಾರ್ಲಿಮೆಂಟ್ನ ಅಧಿಕಾರಗಳನ್ನು ಮೊಟಕುಗೊಳಿಸ್ಬೋದು ಅಂತ ಸಿದ್ಧಾರ್ಥ ಶಂಕರ್ರೇ ಐಡಿಯಾ ಕೊಡ್ತಾರೆ. ನೋಡಿ, ಅಂದರೆ ಇವತ್ತು ರಾಹುಲ್ ಗಾಂಧಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ, ಸರಿ. ಆದರೆ 50 ವರ್ಷಗಳ ಹಿಂದೆ ಅವ್ರದ್ದೇ ಪಾರ್ಟಿಯ ಅವ್ರದ್ದೇ ಅಜ್ಜಿ ರಾತ್ರೋರಾತ್ರಿ ಜೂನ್ 25ಕ್ಕೆ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾರೆ. ಕ್ಯಾಬಿನೆಟ್ ಕರೆಯಲ್ಲ, ಕ್ಯಾಬಿನೆಟ್ ಕರಿಬೇಕು, ಅದಕ್ಕೆ ಕ್ಯಾಬಿನೆಟ್ ಕರೆಯಲ್ಲ. ರಾತ್ರೋರಾತ್ರಿ ಒಂದು ಪತ್ರವನ್ನು ರಾಷ್ಟ್ರಪತಿ ಭವನಕ್ಕೆ ಕಳಿಸ್ಕೊಡ್ತಾರೆ. ತಾನೂ ಹೋಗಲ್ಲ, ಅವರ ಸಹಾಯಕ ಆರ್ ಕೆ ಧವನ್ ಅದನ್ನು ತಗೊಂಡ್ಕೊಂಡು ಹೋಗ್ತಾರೆ. ML ಪೋತೆದಾರ್ ಹೋಗ್ತಾರೆ ಮತ್ತು ಆರ್ ಕೆ ಧವನ್ ಹೋಗ್ತಾರೆ. ಫಕ್ರುದ್ದೀನ್ ಅಲಿ ಅಹ್ಮದ್ ಆಗಿನ ರಾಷ್ಟ್ರಪತಿಗಳು. ನೋಡಿ, ರಾಷ್ಟ್ರಪತಿಗಳು ಕೂಡ ರಬ್ಬರ್ ಸ್ಟ್ಯಾಂಪ್ಗಳಾಗಿದ್ದರು. ರಾಷ್ಟ್ರಪತಿಗಳು ಒಂದು ಪ್ರಶ್ನೆಯನ್ನು ಕೇಳೋಲ್ಲ, ಹಾಗೆ ಸಹಿ ಮಾಡಿ ಕಳಿಸ್ತಾರೆ. ಇಲ್ಲಪ್ಪ, ಎಲ್ಲಿ ಕ್ಯಾಬಿನೆಟ್ ನೋಟ್ ಉಂಟಾ, ಕ್ಯಾಬಿನೆಟ್ನಲ್ಲಿ ಪಾಸ್ ಆಗಿದೆನಾ, ಕೇಳಲ್ಲ. ಇಂಟರ್ನಲ್ ಎಮರ್ಜೆನ್ಸಿ ಅಂತ ಪ್ರಮುಖವಾದ ನಿರ್ಣಯಕ್ಕೆ ಕ್ಯಾಬಿನೆಟ್ನಲ್ಲಿ ಏನಾದರೂ ನಿರ್ಣಯವನ್ನು ತೆಗೆದುಕೊಂಡ್ರೆ ಕೇಳಲ್ಲ. ರಾಷ್ಟ್ರಪತಿಗಳು ಹಾಗೆ ಸಹಿ ಹಾಕ್ತಾರೆ. ಆವಾಗಿನ ಇಂಡಿಯನ್ ಎಕ್ಸ್ಪ್ರೆಸ್ನ ಭಾಳ ಪ್ರಸಿದ್ಧ ಕಾರ್ಟೂನು, ಫಕ್ರುದ್ದೀನ್ ಅಲಿ ಅಹ್ಮದ್ ರಾಷ್ಟ್ರಪತಿಗಳಾಗಿರ್ತಾರೆ. ಅವರು ಬಾಟಬ್ನಲ್ಲಿ ಕುಳಿತುಕೊಂಡು ಇಂದಿರಾ ಗಾಂಧಿ ಕಳಿಸಿದ ಪತ್ರಕ್ಕೆ ಸಹಿ ಹಾಕಿ ಕಳಿಸಿದ್ರು ಅಂತ. ಅಂದರೆ ರಾಷ್ಟ್ರಪತಿಗಳು ಯಾವ ರೀತಿಯ ರಬ್ಬರ್ ಸ್ಟ್ಯಾಂಪ್ಗಳಾಗಿದ್ರು ಅನ್ನೋದನ್ನು ತೋರಿಸೋದಕ್ಕೆ ಆ ಕಾರ್ಟೂನನ್ನು ಮಾಡಲಾಗಿದೆ. ರಾತ್ರೋರಾತ್ರಿ ನೀವು ದಿಲ್ಲಿಯ ಈ ಬಹದ್ದೂರ್ ಶಾ ಜಫರ್ ಮಾರ್ಗ್ ಇಲ್ಲೆಲ್ಲ ಪತ್ರಿಕಾ ಆಫೀಸ್ಗಳಿವೆ, ಕರೆಂಟ್ಗಳನ್ನು ತೆಗಿಲಾಯ್ತು. 48 ಗಂಟೆ ಕರೆಂಟೇ ಇರಲಿಲ್ಲ. ಅಂದರೆ ತುರ್ತು ಪರಿಸ್ಥಿತಿ ಹೇರಿದ ವಿಷಯ ಮರುದಿನ ಪತ್ರಿಕೆಗಳಿಂದ ಗೊತ್ತೇ ಆಗಲಿಲ್ಲ. ಬೆಂಗಳೂರಿನಲ್ಲಿ ಇಲ್ಲೇ ಲೆಜಿಸ್ಲೇಟಿವ್ ಹೌಸ್ LH ಏನಿದೆ, LHನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಯಾವುದೋ ಒಂದು ಕನ್ಸಲ್ಟೇಟಿವ್ ಕಮಿಟಿ ಮೀಟಿಂಗ್ ಬಂದಿದ್ರು. ರಾಮಕೃಷ್ಣ ಹೆಗಡೆ, ದೇವೇಗೌಡರು, JH ಪಟೇಲ್ ಎಲ್ಲರನ್ನ. ಆಗ ಪರಪ್ಪನ ಅಗ್ರಹಾರ ಇರಲಿಲ್ಲ, ಜೈಲ್ ಸೆಂಟ್ರಲ್ ಜೈಲ್ ಇಲ್ಲಿತ್ತು, ಈ ಸೆಂಟ್ರಲ್ ಕಾಲೇಜ್ ಬ್ಯಾಕ್ ಸೈಡ್ ಇದೆಯಲ್ಲ, ಅಲ್ಲಿ ಅವರನ್ನು ಜೈಲಿಗೆ ಹಾಕಲಾಯಿತು. ದೇಶದಾದ್ಯಂತ ಕಾಂಗ್ರೆಸ್ ನಾಯಕರನ್ನು ಕೂಡ, ಚಂದ್ರಶೇಖರ್, ಮೋಹನ್ ಧಾರಿಯಾರ್ ಅಂತ ಯಂಗ್ ಟರ್ಕ್ ಅಂತ ಕಾಂಗ್ರೆಸ್ನಲ್ಲಿ ಏನು ಕರೆಸ್ಕೊಳ್ತಾ ಇದ್ರು, ಅವರನ್ನು ಜೈಲಿಗೆ ಹಾಕಲಾಯಿತು. ಪತ್ರಿಕಾ ಸ್ವಾತಂತ್ರ್ಯದ ಹರಣ ಮಾಡಲಾಯಿತು. ನಂತರ ಲಾಲ್ ಕೃಷ್ಣ ಅಡ್ವಾಣಿ ಅವ್ರದ್ದೊಂದು ಫೇಮಸ್ ಡೈಲಾಗ್ ನಮ್ಮ ಮಾಧ್ಯಮಗಳ ಬಗ್ಗೆ ಇದೆ, ದೇ ವರ್ ಆಸ್ಕ್ ಟು ಬೆಂಡ್ ಬಟ್ ದೇ ಕ್ರಾಲ್ಡ್ ಅಂತ. ಪತ್ರಿಕೆಗಳ ಬಗ್ಗೆ, ಮಾಧ್ಯಮಗಳ ಬಗ್ಗೆ ಇದೆ. ವಿದ್ಯಾಚರಣ್ ಶುಕ್ಲಾ, ಸಂಜಯ್ ಗಾಂಧಿಯ ಪರಮಾಪ್ತ, ಆತನನ್ನು ತಂದು ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಮಂತ್ರಿಯನ್ನಾಗಿ ಮಾಡಲಾಯಿತು. ಅಲ್ಲಿವರೆಗೆ ಇಂದ್ರಕುಮಾರ್ ಗುಜ್ರಾಲ್ ಇದ್ದರು. ಅವರು ಸಂಜಯ್ ಗಾಂಧಿಯ ಆದೇಶವನ್ನು ಒಪ್ಪಲ್ಲ ಅಂತ ಹೇಳಿದಾಗ ಅವರನ್ನು ರಾತ್ರೋರಾತ್ರಿ ತೆಗೆದು VC ಶುಕ್ಲಾರನ್ನು ಮಾಡಲಾಯಿತು. ಯಾರಿಗಾದರೂ ಎಮರ್ಜೆನ್ಸಿ ಬಗ್ಗೆ ಭಾಳ, ಆದರೆ ಅದರ ಫಸ್ಟ್ ಹ್ಯಾಂಡ್ ರೆಕಾರ್ಡ್ ಓದೋದಾದರೆ ಈಗೇನು ಸಂಕರ್ಷಣ್ ಠಾಕೂರ್ ಇದ್ದಾರೆ, ಅವ್ರ ತಂದೆ ಜನಾರ್ದನ್ ಠಾಕೂರ್, ಅವರೊಂದು ಫೈನೆಸ್ಟ್ ಪುಸ್ತಕವನ್ನು ದ ಪ್ರೈಮ್ ಮಿನಿಸ್ಟರ್ಸ್ ಮೆನ್ ಅಂತ ಬರೆದಿದ್ದಾರೆ. ಅದರಲ್ಲಿ ಬನ್ಸಿಲಾಲ್, ಆರ್ ಕೆ ಧವನ್, ಸಂಜಯ್ ಗಾಂಧಿ, ರುಕ್ಸಾನಾ ಸುಲ್ತಾನ, ಈ ಸೈಫ್ ಅಲಿ ಖಾನ್ ಹೆಂಡತಿ ಇರಲ್ಲ ಅಮೃತಾ ಸಿಂಗ್, ಅವರ ತಾಯಿ, ಮೊದಲನೇ ಹೆಂಡತಿ, ಅವ್ರ ಬಗ್ಗೆ ಅವರೇನೇನು ಮಾಡಿದರು, ನಸ್ಬಂದಿನ ಹೇಗೆ ನಡೆಸಿದರು, ಇಂದಿರಾ ಗಾಂಧಿ ಏನು ಮಾಡಿದರು, ದ ಪ್ರೈಮ್ ಮಿನಿಸ್ಟರ್ಸ್ ಮೆನ್ ಅನ್ನುವ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಡಿಟೇಲ್ ಅಕೌಂಟ್ ಇದೆ ಏನೇನಾಯಿತು ಅಂತಕ್ಕಂಥ. ಕನ್ನಡದ ಓದಬೇಕಾದ್ರೆ ಕಹಳೆ ಅನ್ನುವ ಪುಸ್ತಕ ಇದೆ, ನನಗನ್ಸುತ್ತೆ ಸುರೇಶ್ ಕುಮಾರ್ ಬಳಿ ಇರ್ಬೋದೇನೋ ಅದು. ಕಹಳೆ ಪುಸ್ತಕದಲ್ಲಿ ಕರ್ನಾಟಕದ ತಾಲೂಕಿನಲ್ಲಿ ಏನು ಆಂದೋಲನಗಳು ನಡೆದವು, ಯಾರ್ಯಾರ ಮೇಲೆ ಮೀಸಾ ಹಾಕಲಾಯಿತು, ಯಾರ್ಯಾರು ಜೈಲಿಗೆ ಹೋದರು, ಇವೆಲ್ಲ ಡಿಟೇಲ್ಡ್ ಆಗಿರ್ತಕ್ಕಂಥ ಅಕೌಂಟ್ಗಳಿವೆ. ನೋಡಿ, ಇವತ್ತು BJP ಪ್ರತಿಭಟನೆ ಮಾಡುತ್ತೆ, ಅದು ಒಂದು ಭಾಗ, ಅದು ಬಿಡಿ, ಪಾಲಿಟಿಕ್ಸ್. ನನಗನ್ಸುತ್ತೆ ದೇಶ ನೆನಪಿನಲ್ಲಿಡಬೇಕಾಗಿರ್ತಕ್ಕಂಥದ್ದು, ಇನ್ನು ನಾವು ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ಪ್ರೀತಿಸ್ತೀವಿ, ಆರಾಧಿಸ್ತೀವಿ. ಮತ್ತೊಮ್ಮೆ ನಮಗೆ ಈ ರೀತಿಯ ತುರ್ತು ಪರಿಸ್ಥಿತಿ ಹೇರುವ ನೌಬತ್, ಆ ರೀತಿಯ ಪರಿಸ್ಥಿತಿ ಬರಬಾರ್ದು ಅಂತಂದರೆ ನಾವು ಯಾಕಾಯಿತು, ಏನಾಯಿತು ಅನ್ನೋದರ
ಅಧ್ಯಯನ ಮಾಡಬೇಕಾಗತ್ತೆ. 18ನೇ ಲೋಕಸಭೆಯ ಸಂಸತ್ ಅಧಿವೇಶನಕ್ಕೆ 2ನೇ ದಿನ. ಮೊದಲ ದಿನ 280 ಸಂಸದರಿಂದ ಪ್ರಮಾಣ ವಚನ ಸ್ವೀಕಾರ ಆಯಿತು. ಹಂಗಾಮಿ ಸ್ಪೀಕರ್ ಭರ್ತೃಹರಿ ಮೆಹತಾಬ್ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದ್ರು. ನಾಳೆ ಲೋಕಸಭೆ ನೂತನ ಸ್ಪೀಕರ್ ಆಯ್ಕೆ ಆಗುತ್ತೆ. ಇದೇ ಇಂಟ್ರೆಸ್ಟಿಂಗ್ ಆಗಿದೆ, ಯಾರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಅಂತ. ಜೂನ್ 27ನೇ ತಾರೀಕು ರಾಷ್ಟ್ರಪತಿ ಭಾಷಣ ಇರುತ್ತೆ. ಜುಲೈ 2 ಅಥವಾ 3ಕ್ಕೆ ಮೋದಿ ಭಾಷಣ ಇರುತ್ತೆ. ಪ್ರಶಾಂತ್, 2ನೇ ದಿನದ ಅಧಿವೇಶನ. ಒಂದು ಸಣ್ಣ ಕರೆಕ್ಷನ್, ಆಗ ನಾನು ಕಹಳೆ ಅದು ಪತ್ರಿಕೆ, ಭುಗಿಲು ಅನ್ನುವ ಪುಸ್ತಕ ಕರ್ನಾಟಕದ ಒಟ್ಟಾರೆ ತುರ್ತು ಪರಿಸ್ಥಿತಿಯ ಅಕೌಂಟ್ ಅದರಲ್ಲಿದೆ. ಭುಗಿಲು ಪುಸ್ತಕ ನನಗೆ ಎಕ್ದಮ್ ಅದು ಕಹಳೆ ಅಂತ ನೆನಪಿಗೆ ಬಂತು. ಭಾವನಾ, ಪಾರ್ಲಿಮೆಂಟ್ನ ಮೊದಲ ದಿನದ ಅಧಿವೇಶನ ಶುರುವಾಗಿದೆ. ನಿನ್ನೆ ಪ್ರೋಟೆಮ್ ಸ್ಪೀಕರ್ ಆಗಿ ಭರ್ತೃಹರಿ ಮೆಹತಾಬ್ ಇದ್ದಾರೆ. ಪ್ರೋಟೆಮ್ ಸ್ಪೀಕರ್ ನೇಮಕವೂ ಕೂಡ ಒಂದು ವಿವಾದ ಆಯಿತು. ಯಾಕಂದರೆ ವಿಪಕ್ಷಗಳು ಹೇಳ್ತಾ ಇವೆ, ಇಲ್ಲ ಪ್ರೋಟೆಮ್ ಸ್ಪೀಕರ್ 8ನೇ ಬಾರಿ ಆಯ್ಕೆಯಾಗಿರುವ ಕುನಕ್ಕುಡಿ ಸುರೇಶ್ರನ್ನ ಮಾಡಬೇಕಿತ್ತು ಅಂತ. ಬಟ್ ಸರ್ಕಾರ ಹೇಳ್ತಾ ಇದೆ, ಇಲ್ಲ ಕುನಕ್ಕುಡಿ ಸುರೇಶ್ ಅವ್ರದ್ದು 2 ಬಾರಿ ಗ್ಯಾಪ್ ಆಗಿದೆ. ಭರ್ತೃಹರಿ ಮೆಹತಾಬ್ ಸತತವಾಗಿ 7 ಬಾರಿ ಆಯ್ಕೆಯಾಗಿದ್ದಾರೆ, ಹೀಗಾಗಿ ಅವರನ್ನು ಪ್ರೋಟೆಮ್ ಸ್ಪೀಕರ್ ಆಗಿ ನೇಮಕ ಮಾಡಿದ್ದೀವಿ. ಅದರ ಬಗ್ಗೆ ಕೂಡ ಒಂದು ವಿವಾದ ಆಯಿತು. ಇವತ್ತು ಹೊಸ ಸಂಸದರ ಪ್ರಮಾಣ ವಚನ ಮುಗಿದ ನಂತರ ಹೊಸ ಸ್ಪೀಕರ್ ಆಯ್ಕೆ ನಡೆಯುತ್ತೆ. ಯಾರು ಸ್ಪೀಕರ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ಭರ್ತೃಹರಿ ಮೆಹತಾಬ್ ಅವರನ್ನೇ ಹೊಸ ಸ್ಪೀಕರ್ ಆಗಿ ಮಾಡ್ತಾರಾ, ಪುರಂದರೇಶ್ವರಿ ಅವರನ್ನು ಮಾಡ್ತಾರಾ, ಕಳೆದ ಬಾರಿ ಓಂ ಬಿರ್ಲಾ ಇದ್ದರು ಅವರನ್ನು ಕಂಟಿನ್ಯೂ ಮಾಡ್ತಾರಾ, ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ. TDP ಕೂಡ ನಮಗೆ ಸ್ಪೀಕರ್ ಸ್ಥಾನವನ್ನು ಬಿಟ್ಕೊಡಿ ಅಂತಕ್ಕಂಥದ್ದನ್ನು TDP ಕೇಳ್ತಾ ಇದೆ. ಹೀಗಾಗಿ ಪುರಂದರೇಶ್ವರಿ ಅವರನ್ನು ಮಾಡಿ ಮಹಿಳಾ ಕೋಟಾನೂ ಆಗುತ್ತೆ, ಪುರಂದರೇಶ್ವರಿ ಆಂಧ್ರದವರು ಆಗ್ತಾರೆ, ಅವರಿಗೆ ಕೊಟ್ಟಂತಾಗತ್ತೆ. ಆ ರೀತಿ ಏನಾದರೂ ಯೋಚನೆ ಮಾಡಲಾಗ್ತಿದೆಯಾ? ನಾಳೆ ಸ್ಪಷ್ಟ ಆಗುತ್ತೆ. ನಾಡಿದ್ದು 18ನೇ ಲೋಕಸಭೆಯನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. ಜುಲೈ 2 ಅಥವಾ 3ಕ್ಕೆ ಪ್ರಧಾನಮಂತ್ರಿಗಳ ಉತ್ತರ ಮತ್ತು ಅಲ್ಲಿ ವೋಟಿಂಗ್ ಕೂಡ ನಡೆಯುತ್ತೆ. ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನೆಯ ಮೇಲಿನ ಚರ್ಚೆ. ಜುಲೈ 23ಕ್ಕೆ ಕೇಂದ್ರದ ಬಜೆಟನ್ನು ಮಂಡಿಸಲಾಗುತ್ತೆ. ಇದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ಆದರೆ ನಿನ್ನೆಯಿಂದಲೇ ನಾವು ನೋಡ್ತಾ ಇದ್ದೀವಿ, ನೀಟ್ನ ಪ್ರಶ್ನೆ ಇರ್ಬೋದು, ಪ್ರೋಟೆಮ್ ಸ್ಪೀಕರ್ ಆಯ್ಕೆ ಇರ್ಬೋದು, ವಿಪಕ್ಷಗಳು ಆಕ್ರಮಣಕಾರಿಯಾಗಿವೆ. ದ್ಯಾಟ್ ಇಸ್ ಅ ಗುಡ್ ಸೈನ್ ಆಫ್ ಡೆಮೋಕ್ರಸಿ. 10 ವರ್ಷಗಳವರೆಗೆ ಅದನ್ನು ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಬಟ್ ಈಗ ವಿಪಕ್ಷಗಳು ಆ್ಯಕ್ಟಿವ್ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಐ ಹೋಪ್ ಪಾರ್ಲಿಮೆಂಟ್ನಲ್ಲಿ ಒಂದು ಸಂವಾದ, ಒಂದು ಡಿಬೇಟ್ ನೋಡ್ಲಿಕ್ಕೆ ಸಿಗುತ್ತೆ. 10 ವರ್ಷಗಳಿಂದ ಅದು ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಇಂಟ್ರೆಸ್ಟಿಂಗ್ ಇರುತ್ತೆ ಈ ಬಾರಿ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಆ ಡಿಬೇಟ್ಗಳು ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಸುಂದರಗೊಳಿಸ್ತವೆ. ಥ್ಯಾಂಕ್ ಯು ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.